ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡೇಟ್ ಬ್ಲಾಗ್. ಬ್ಯಾಕ್ ಪ್ಲೇಸಿಗೆ ಬಂದಿದ್ದೀವಿ. ಯಾ ಫೈನಲಿ ನಾವಂತೂ ಇವತ್ತು ನಿಮಗೆ ಜರ್ಮನ್ ಶೆಫರ್ಡ್ನ ತೋರಿಸೋಣ ಅಂತ ಪ್ರಿಪೇರ್ ಆಗಿದ್ದೀವಿ. ಸೊ ಬನ್ನಿ, ಇಲ್ಲಿ ನಮ್ಮ ತಂಬಿ ನೋಡಿ ಏನು ಮಾಡ್ತಾ ಇದ್ದಾನೆ ನೋಡಿ. ನಮ್ಮ ತಂಬಿ ಹಣ ಆಗ್ತಾ ಇಲ್ಲ, ನಾನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಮನೆಗೆ ಹೋಗ್ತೀನಿ ಅಂತಿದ್ದಾನೆ. ಸೊ ಏನು ಮಾಡೋದು ಫ್ರೆಂಡ್ಸ್, ಅವ್ನು ಬೇರೆ ನಮ್ಮ ಜೇಮ್ಸ್ನ ಬೇರೆ ಫುಲ್ ಗ್ರೂಮ್ ಮಾಡಿ ನಿಮಗೆ ಬೇರೆ ತೋರಿಸ್ಬೇಕು. ಸೊ ಬನ್ನಿ ನಾವೇ ಮಾಡೋಣ. ನಮ್ಮ ತಂಬಿನ ಕೇಳೋಣ ಬನ್ನಿ. ನಮ್ಮ ತಂಬಿ ಏನಂತಾನೆ ನಮ್ಮ ಬಾರ್ಕ್ ಪ್ಲೇಸ್ ಬಗ್ಗೆ ಒಂದು ಅಭಿಪ್ರಾಯ ಒಂದು ಏನಂತೆ ತಂಬಿ ಬಾರ್ಕ್ ಪ್ಲೇಸ್ ಬಗ್ಗೆ? ಅಯ್ಯೋ ಕೈ ಮುಗಿತಾ ಇದ್ದಾನೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸು. ಸೊ ನಿಮಗೆ ಅರ್ಥ ಆಗಿರ್ಬೇಕು. ಬನ್ನಿ ಇವಾಗ ನೋಡೋಣ, ನಡೀರಿ ನಾಗಾರ್ಜುನ್. ಶೇಟ್ ಹೇಗಿದ್ದಾನೆ? ತಡಿತಾನೆ ಇಲ್ಲ, ಇಳ್ದಾಡ್ತಿದ್ದಾನೆ. ಬನ್ನಿ ಹೌದು. ಹೋಣ ಗೇಟ್ ಹಾಕೊಂಡ್ ಬಾ ಮಗನೇ, ಬಾ ಮಗನೇ ಇಲ್ಲಿ ಫ್ರೆಂಡ್ಸ್. ನೋಡಿ ಯಾವ ತರ ಎತ್ತ ಯಶವಂತ್. ಅಯ್ಯೋ ಕ್ರೇಜಿ ಬಿಡೋಜಿ. ವಾವ್, ಎತ್ತಬೇಕಪ್ಪ. ಲೈಟ್ ಸ್ಟೇ. ಸೊ ನೋಡಿ ಫ್ರೆಂಡ್ಸ್, ಈಸಿ ಅಲ್ಲ. ಏನಾದ್ರು ಬೇಕಿಂಗ್ ಮಾಡ್ಸೋದು ಈಸಿನ ಅಲ್ವೇ ಅಲ್ಲ. ಎಲ್ಲೋ ನೂರಲ್ಲಿ ಒಂದ್ ನಾಯಿ ಮಾತ್ರ ಇಷ್ಟಪಡೋದಷ್ಟೇ ಸ್ನಾನ ಮಾಡೋದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ನೋಡಿ ಇದನ್ನು ಬಿಟ್ರೆ ಸಾಕು. ಅನ್ನೋ ಜಂಪ್ ಹೊಡಿಯಕ್ ರೆಡಿ ಆಗೈತೆ. ಯಾಕಮ್ಮ ಸುಮ್ನಿರ ಸುಮ್ನಿರ, ಆಯ್ತು. ನಾ ಇವಾಗ ಒದ್ರೆ ಬಿಟ್ರೆ ಮಾತ್ರ ಅದು ಫ್ರೆಂಡ್ಸ್. ಯಾವ ತರ ನಾವು ಒಂದು ಸ್ನಾನ ಮಾಡ್ದಂಗ ಆಗ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬಂದು ಟೋಟಲ್ ಆಗಿ ಫುಲ್ ವೆಟ್ ಆಗಿದೆ. ಇವಾಗಿಂದ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡಕ್ಕೆ, ಈಗ ಮೈ ಉಜ್ಜೋದು ವೆಟ್ ಮಾಡಕ್ಕೆ ಒಂದ್ ಇಷ್ಟೊತ್ತು ಆಗೋಯ್ತು. ಓ ಅವಾಗಿಂದ ಒದ್ರಿ ನಮಗೂ ಮಾಡ್ಸೇ ಬಿಟ್ಟ ಜೇಮ್ಸ್. ಲಾಂಗ್ ಕೋಟ್ ಅಲ್ವಾ? ಹೌದು. ಅಫ್ಕೋರ್ಸ್ ಉದ್ದ ಬಂದೇ ಬರುತ್ತೆ, ನೀರ್ ಜಾಸ್ತಿ ಹಿಡಿಯುತ್ತೆ. ಇದನ್ನ ಸ್ನಾನ ಮಾಡ್ಸೋದಲ್ಲ ದೊಡ್ಡ ವಿಷಯ ಮಚ್ಚಿ. ನಮ್ ವ್ಯೂವರ್ಸ್ಗೆ ಇದನ್ನ ಒಣಗ್ಸೋದಿದೆಯಲ್ಲ, ಇದು ಆಕ್ಚುಯಲ್ ದೊಡ್ಡ ವಿಷಯ. ಹೌದು. ಸುಮ್ಮನೆ ಕೊಚ್ಚ ಮಗನೆ, ನಿನ್ನ ಎದೊಳಗ್ ಬಿಡಲ್ಲ. ನೀನ್ ಎದ್ರೆ ನೀನ್ ನೈಟಿಗೆ ನಾನ್ ಮಾಡ್ಸಕ್ ಆಗಲ್ಲ. ಒಂದ್ ಎದ್ದಿ ಒದ್ರಿದ್ರೆ ಫ್ರೆಂಡ್ಸ್ ನಾವು ಇನ್ನೊಂದು ಆಲ್ರೆಡಿ ಆಯ್ತು ಅವಾಗಲೇ. ಇವತ್ತು ಮಾತ್ರ ಒದ್ರ ಬಿಟ್ರೆ ಮುಗಿತು. ಫುಲ್ ವೆಟ್ ಆಗಿದೆ. ನೀವು ನೋಡ್ರಿ, ಬರೀ ನೀರ್ ಹೌದು ನೋಡ್ರಿ ಯಾವ ತರ ಇದೆ. ಲಾಂಗ್ ಕೋಟು ಕ್ರೇಜಿ ಆಗಿದೆ, ಸಖತ್ತಾಗಿದೆ. ನೋಡಿ ಯಾವ ತರ ಮಗು ತರ ಮೂತಿ ಮಾಡ್ಕೊಬಿಟ್ಟು ಸ್ನಾನ ಮಾಡಿದ್ರೆ ಎಲ್ಲ ನಾವು ಎಷ್ಟು ಬಿಟ್ಬಿಡೋಣ ಅಂತ ಆಯ್ತಾ ಇಲ್ಲ ಅಣ್ಣ, ಪ್ಲೀಸ್ ಅಣ್ಣ ಹತ್ರ. ಫಸ್ಟ್ ಶಾಂಪೂ ಹಾಕಿ ಸ್ಕ್ರಬ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಯು ಶುಡ್ ಮೇಕ್ ಶೋರ್ ದಟ್ ಶಾಂಪೂ ಎಲ್ಲಾ ಕಡೆ ಇದೆ, ಸ್ಪ್ರೆಡ್ ಆಗಿದೆ ಅಂತ. ಎಸ್, ಸ್ಪ್ರೆಡ್ ಆಗಿದೆ ಬಿಫೋರ್ ಸ್ಕ್ರಬ್ಬಿಂಗ್. ದಿಸ್ ಇಸ್ ದಿ ಮೇನ್ ಥಿಂಗ್. ಇಲ್ಲ ಅಂದ್ರೆ ನೀವು ಶಾಂಪೂ ಹಾಕಿ ಬರೀ ಒಂದೇ ಕಡೆ ನೀವು ಉಚ್ತಾ ಇದ್ರೆ ಏನ್ ಯೂಸೇ ಇಲ್ಲ. ಹೌದು. ಸೊ ಯು ಶುಡ್ ಮೇಕ್ ಶೋರ್ ಫಸ್ಟ್ ಶಾಂಪೂ ಎಲ್ಲಾ ಕಡೆ ಹಾಕ್ತಾ ಇದ್ದೀರಾ. ಸೊ ಆಮೇಲಿಂದ ಯು ಕ್ಯಾನ್ ಸ್ಟಾರ್ಟ್ ಸ್ಕ್ರಬ್ಬಿಂಗ್. ಏನಂತೀರಾ? ಎಸ್. ಸೊ ಫಸ್ಟ್ ಮೇಕ್ ಶೋರ್ ದನ್ ಮೇನ್ ಪಾರ್ಟ್ ಎಲ್ಲೆಲ್ಲಿ ತುಂಬಾ ಆಂಗಲ್ಸ್ ಮ್ಯಾಟ್ಸ್ ಎಲ್ಲ ಆಗಿರುತ್ತೆ, ಹೌದು, ಅಲ್ಲೆಲ್ಲ ಸ್ವಲ್ಪ ಶಾಂಪೂ ಜಾಸ್ತಿನೇ ಹಾಕೊಳ್ಳಿ. ಏನಂತೀರಾ? ಸುಮ್ನೆ ಮಗನೇ, ಆಯ್ತು. ಸ್ಟೇ ಸ್ಟೇ. ಕಿವಿ ಹತ್ರ ಎಲ್ಲ ಇದ್ ಮಾಡಕ್ಕಲ್ಲ, ಯಾಕ ಬ್ಯಾಕ್ಟೀರಿಯಾಗಳಲ್ಲಿ ಜಾಸ್ತಿ ಹೀಟ್ ಆಡೋದು. ಹೌದು. ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಸುಮ್ನೆ ಅದೇ ಕಚ್ತಾನೆ ನೋಡ. ಜೇಮ್ಸ್ ಸ್ಟೇ ಇರ್ಬೇಕು. ಫಸ್ಟ್ ಶಾಂಪೂ ಹಾಕ್ತಾ ಇಲ್ಲ ಇಲ್ಲೆಲ್ಲ, ಆಮೇಲೆ ಮಸಾಜಿಂಗ್ ನಿಂದು. ಅಲ್ಲಿವರೆಗೂ ಮಸಾಜಿಂಗ್ ಇಲ್ಲ ನಿಂದು. ನಾ ನೋಡ್ರಿ ಇವಾಗಲೇ ಕ್ರೇಜಿ ಇದೆಲ್ವಾ, ಫೋಟೋ ಹೆಂಗ್ ಕಾಣಿಸ್ತಾ ಇದೆ. ಇದೀವಿ ಅರ್ಜುನ್, ಏನು ಅಲ್ಲ. ತೋರ್ಸೋಣ ನಮ್ ವ್ಯೂವರ್ಸ್ಗೆ. ಫುಲ್ ಚೆನ್ನಾಗಿ ಉಜ್ಬೇಕು, ಚೆನ್ನಾಗಿ ಉದ್ದಿ ತಿಕ್ಬೇಕು ಇವಾಗ ಜೇಮ್ಸ್ನ. ಹೌದು. ಫುಲ್ ಮಿಣ ಪಳ ಮಾಡಕತ್ತಾಗ. ಎಂತ ಜೇಮ್ಸ್
ಹಾ ಹೇಳು ಮಾತಾಡಿ ಇವಾಗ. ಅವಾಗ ಸ್ನಾನ ಬೇಡ ಬೇಡ ಅಂತ ಕುಯ್ಯೋ ಕುಯ್ಯೋ ಅಂತಿದ್ದಾರೆ, ಇವಾಗ ಹೇಳು. ಅಷ್ಟೇ ಮಾಡ್ಸೋರ್ಗು ಇವಾಗವರೆಗೂ ಮಸಾಜಿಂಗು, ಫುಲ್ ಮಸಾಜಿಂಗ್ ಈಗ. ಹೌದು. ಸುಮ್ಮನೆ ಆಯ್ತು. ನೋ ಮಾ ಜೇಮ್ಸ್. ಶೇಕ್ ಮಗನೆ, ಶೇಕ್ ಶೇಕ್ ಮಾಡು, ಶೇಕ್ ಮಾಡು, ಉದ್ರಮ್ಮ ಶೇಕ್ ಮಾಡಮ್ಮ. ನೋಡಿ ಯಾವ ತರ ವೆಲ್ ಟ್ರೈನ್ಡ್ ಆಗ್ಬಿಟ್ಟಿದಾನು. ಹೌದು ನೋಡಿ, ಆದ್ರೆ ಯಾವ್ದು ನಿಂತ್ಕೊಂಡಿದೆ ನೋಡ್ರಿ, ಬೆನ್ನ ಮಜಾ. ಶೇಕ್ ಮಗನೆ, ಶೇಕ್. ಕ್ರೇಜಿ. ಸುಮ್ನೆ ಬೇಕು ಬಿಡಬೇಕು. ಮಗು ಹೊಡ್ದಂಗ್ ಹೊಡ್ತಿದಿಲ್ಲ ಯಶವಂತ್. ಸುಮ್ನೆ ಇನ್ನೇನಪ್ಪ, ಮಗುನೇ ಅಲ್ವಾ ಇದು. ರಾಣಿ ಮಾಡಿಸ್ಕೊಂಡ್ರೆ ಹೌದು, ಊಟರೋಣಿ ಮಾಡಿಸ್ಕೊಂಡು ಮುಖ ಫುಲ್ಲು ಮಗು ಆಗ್ಬಿಟ್ಟಿದೆ ಅಂತ. ಅಯ್ಯೋ ಪಾಪ, ಹೆವಿ ಇನ್ನೋಸೆಂಟ್ ತರ ಇದ್ದೀರ ನೋಡು. ಆಗ್ಲೇ ಬರೀ ಹೊರ್ಸ್ತಿದ್ರೇನೆ ಯಾವ ತರ ಆಯ್ತು ನೋಡ್, ಫುಲ್ ಕ್ರೇಜಿ ಅಲ್ವಾ. ನೋಡ್ಬೇಕಂತ ನೀವು ಇದನ್ನ ಗಾಳಿ ಇಳಿಸಿದ್ಮೇಲೆ ಫುಲ್ ಡ್ರೈ ಆಗಿ ನಿಂತ್ಕೊಳ್ತಲ್ಲ, ಅವಾಗ ಕ್ರೇಜಿ. ಏನಂತ ಜೇಮ್ಸ್? ಜೇಮ್ಸ್ ನೋಡು, ನಿನ್ ಬಗ್ಗೆನೆ ಫುಲ್ ಇಲ್ಲಿ ಮಾತಾಡ್ತಿರೋದು, ಎಲ್ಲಾರು ನಿನ್ನೆ ತೋರಿಸ್ತಾ ಇರೋದು ಇವತ್ತು. ಏನಂತ್ಯಾ? ತಿರ್ಗೋಮಗನ ಈ ಕಡೆ. ಸ್ಟೇ. ನೋಡಿ ಫ್ರೆಂಡ್ಸ್, ನೀರ್ ಒರ್ಸೋದು ಹಿಂಗೆ. ಹೌದು. ಸೊ ನೋಡಿ, ಒರ್ಸಕ್ಕೂ ಒಂದ್ ವೇ ಇದೆ. ಸೊ ಮುನ್ನೆ ಒರೆಸ್ತಾರೆ ನಮ್ಮ ಹುಡುಗರು, ದಿನ ಎಲ್ಲಾ ಒರೆಸ್ತಾ ಇರ್ತಾರೆ ಫ್ರೆಂಡ್ಸ್. ದಿನ ಎಲ್ಲಾ ಒಣಗಿಸ್ತಾ ಇರ್ತಾರೆ. 3 ಸಲ ಹೇಳ್ತೀನಿ, ಕ್ಲೀನ್ ಆಗಿ ಫಸ್ಟ್ ಟವಲ್ ಅಲ್ಲಿ ಒರೆಸ್ಕೊಳ್ರು, ಆಮೇಲೆ ಇನ್ ಮಾಡ್ರು ಅಂತ. ನೋಡ್ರಿ, ಬರೀ ಟವಲ್ ಅಲ್ಲಿ ಒರೆಸಿರೋದಕ್ಕೆ ಹೆಂಗಿದೆ ಫ್ರೆಂಡ್ಸ್ ಕೋಟು, ಸಕ್ಕತ್ತಾಗಿದೆ. ಏನಂತೀರ ಅರ್ಜುನ್? ನೀವು ನೋಡಿ, ನೀವು ಲೈವ್ ಆಗಿ ನೋಡ್ತಾ ಇದೀರಲ್ಲ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೇನೆ ಹೌದು. ಬನ್ನಿ ಇವಾಗ ಡ್ರೈಯಿಂಗ್ ಪ್ರೊಸೆಸ್ ಹೋಗೋಣ. ಇದು ಎಷ್ಟೊಂದು ದಿನ ಬಂದಿರೋದು ಇದು? ಇದು ಅವಾಗಲ್ಲ ಬಂದಿದ್ದು, ಲಾಸ್ಟ್ ಹಳೆ ಬಾರ್ಕು ಹೇಳ್ತಾನೆ. ಇಲ್ಲ, ಬಂದಿದ್ದಾನೆ. ಅದೇ ಬಂದಿದೆ, ಬಟ್ ನಾ ಹೇಳಿದ್ದು ನಾನು ಲಾಸ್ಟ್ ನೋಡಿದ್ದ ಹಳೆ ಬಾರ್ಕು. ಹೌದೌದೌದು. ಇನ್ನು ಇವಾಗ ಕ್ರೇಜಿ ಕ್ರೇಜಿ ಬೇಕು ನೋಡ್ರಿ. ಎಲ್ಲ ಡ್ರೈ ಆದ್ಮೇಲೆ ಮಸ್ತಾಗಿ ಫುಲ್ ಹೆಡ್ ಅದು ಮಜಾ ತಗೊಂತೀವಿ. ಕ್ರೇಜಿ. ನೀವು ಡ್ರೈ ಮಾಡ್ತೀರ ಯಾವ ತರ ಅಂತ ರಿಚ್ ಲುಕ್ ಬರ್ತಾ ಇದೆ. ಡ್ರೈಯರು ಅಷ್ಟೇ, ಫುಲ್ ಮೇಲ್ ನಿಂತ್ಕೊಂಡು ಹೊಡಿಯೋದಲ್ಲ, ಕೆಳಗಡೆ ಇಟ್ಕೊಂಡು ಹೊಡಿಬೇಕು. ಟೈಮ್ ವೇಸ್ಟ್ ಆಗಲ್ಲ. ಬಟ್ ನಮ್ಮ ಹುಡುಗರು ಹಿಂಗೆ ಹಿಂಗ್ ಹೊಡಿಯೋದು. ಇದೆಲ್ಲ ಹೊಡಿಬೇಕು, ಹಿಂಗ್ ಹೊಡಿಬೇಕು ಆಕ್ಚುಲಿ. ಹೌದು, ಹಿಂಗ್ ಹೊಡೆದ್ರೆ ಬೇಗ ಒಣಗುತ್ತೆ. ನೋಡಿ ಎಲ್ಲ ವೇಸ್ಟ್ ಹೇರ್ಸ್ ಅಂತ ಡ್ರೈಯಲ್ಲಿ ಹೊಡ್ತಾ ನೀಟಾಗಿ ಬರುತ್ತೆ. ಇವೆಲ್ಲ ವೇಸ್ಟ್ ಕೂಲಿಗಳು ಅಂದ್ರೆ ಒಡನೆ ಬೆಳ್ಕೊಂಡಾಗೆ ಉದ್ರಕೊಂಡ್ಬಿಟ್ಟಿರುತ್ತಲ್ಲ, ಬಟ್ ಬೆಚ್ಚಿಕೊಂಡ್ಬಿಟ್ಟಿರುತ್ತೆ. ಸ್ನಾನ ಮಾಡಿದ್ದೆ ಡ್ರೈ ಮಾಡಕ್ಕೆ ಎಲ್ಲ ಆಚೆ ಬರುತ್ತೆ. ಸೊ ಫ್ರೆಂಡ್ಸ್, ಫುಲ್ ಸುಸ್ತಾಗ್ಬಿಟ್ಟಿದೆ. ಇಷ್ಟೊತ್ತು ಫುಲ್ ಅದನ್ನ ಡ್ರೈ ಮಾಡಿ ಮಾಡಿ ಅಪ್ಪ ನಿಂತ್ಕೊಂಡು ನೋಡೇನೆ ಫುಲ್ ಕಾಲೆಲ್ಲ ಹೋಗ್ಬಿಟ್ಟಿದೆ. ಅವನಂತೂ ಕೇಳಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಅವನಂತೂ ಕೂತಿಲ್ಲ. ಅವಾಗಿದ್ದ ನಾನಾದ್ರೂ ಚೇರ್ ಹಾಕೊಂಡು ಅವಾಗಿಂದ ಕೂತ್ಕೊಂಡ್ಬಿಟ್ಟೆ. ಇವಾಗ ಆಗಿದೆ, ಇವಾಗ ಫುಲ್ ಡನ್ನು, ಮುದ್ದಾಡ್ತಾವನೆ. ಸರಿ, ತೋರಿಸ್ತೀನಿ ಇವಾಗ ನಿಮಗೆ. ಇವಾಗ ಆಲ್ಮೋಸ್ಟ್ 90% ಡ್ರೈ ಆಗಿದ್ದಾನೆ ಇವಾಗ. ನೋಡಿ ಅಲ್ಲಿ ಯಾವ ತರ ಕೂದಲೆಲ್ಲ ಯಾವ ತರ ಉದ್ರಿ ಹೆಂಗ್ ಆಡ್ತಾ ಇದೆ ಅಂದ್ರೆ, ಮನ ನೆಕ್ಸ್ಟ್ ಇಡೀ ರೂಮೇ ಆಡ್ತಾ ಇದೆ ಅವಾಗಿದ್ದ. ನೋಡಿ ಯಾವ ತರ ಇದೆ. ಗ್ರೂಮಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಮಾಡ್ಬೇಕಾದ್ರೆ ಗ್ರೂಮಿಂಗ್ ಮಾಡ್ಬೇಕಾದ್ರವರು ತುಂಬಾ ನೋಡ್ಕೊಳ್ಳೆಲ್ಲ ಮುಂದೆ ಹೇಳ್ತಾನೆ ಯಾವ ತರ ಅಂದ್ರೆ ಅದು ನೋಡಿ ಇಲ್ಲಿ ಹೆಂಗಿದೆ ಜೇಮ್ಸ್. ಇವಾಗ ಕ್ರೇಜಿಯಾಗಿ ಅವಾಗ ಹೆಂಗ್ ನಪ್ಪೆ ತಾನ ಹತ್ರ ಇದ್ದ, ಇವಾಗ ನೋಡಿ ಇವಾಗ ಹೆಂಗೆ ಊದ್ಕೊಂಡ್ಬಿಡಿ ದಪ್ಪಗೆ ಫುಲ್ ಫ್ಲಫಿ ಆಗಿ. ಜೇಮ್ಸ್
ಯಶವಂತದ್ದು ಆಯ್ತು ಆಲ್ರೆಡಿ 1 ಅವರ್ ಮೇಲೆ ಆಗಿದೆ ಸ್ಟಾರ್ಟ್ ಆಗಿ. ಊಟ ಆಗ್ಬಿಟ್ಟೆ ಯಶವಂತ್ ನಿಂತ್ಕೊಂಡು ನಾನಂತೂ ನೋಡಿ ಮಲಿಕೊಂಡೆ ಬಂದ್ಬಿಟ್ಟೆ. ಮಗನೇ ನಾವು ಫ್ರೆಂಡ್ಸ್ ನೋಡಿ ಬರೀ ಬೇತಿಂಗ್ ಅಷ್ಟೇ ಆಗಿರೋದು. ಬೈ ಬಿಕಾಸ್ ಅವ್ರ ಮನೆಯವರು ಕಟ್ ಮಾಡ್ಬೇಡಿ ಏರ್ಸ್ನ ಅಂತ ಹೇಳಿದಾರೆ, ಸೊ ಕಟ್ ಮಾಡಿಲ್ಲ. ಬಾಯ್ ಮಗನೇ ಜೇಮ್ಸ್ ಕಮ್ಮಿಯ ಜೇಮ್ಸ್ ಬಾಯ್ಲಿ ಹೋಣ ಬಾನವಿಲ್ಲಿ ಬಾಯ್ಲಿ ಕೋಟ್ ನೋಡಿ ಹೆಂಗಿದೆ ಕಮ್ಮಿಯ ಜೇಮ್ಸ್ ಕೆಳಗಡೆ ಇಳಿಸ್ಕೊಂಡ್ಬೇಡ ಇರು ಮಚ್ಚಿ ಅವ್ರನ್ನ ಕ್ಲೀನ್ ಆಗಿ ತೋರ್ಸ್. ಹೌದು ಹೋಣ ನಮ್ ವ್ಯೂವರ್ಸ್ಗೆ ತೋರ್ಸೋಣ ನಿನ್ನ ಜಂಪ್ ನೋಡಿ ಫ್ರೆಂಡ್ಸ್. ಅವ್ನ ಸ್ಟ್ಯಾಂಡ್ಸ್ ನೋಡಿ, ಅವ್ನ ಸ್ಟ್ಯಾಂಡಿಂಗ್ ನಿಂತಿರೋ ಸ್ಟ್ಯಾಂಡ್ಸ್ ಇದೆ. ಸೊ ಆಗಿದ್ದು ನಾರ್ಮಲ್ ಹೆಂಗ ಸ್ಟ್ರೈಟ್ ಆಗಿ ನೋಡ್ತೀರ ಬೆನ್ನ, ಈ ಸ್ಟ್ಯಾಂಡ್ಸ್ ನೋಡಿ ಒಂದು ಯಾವ ತರ ಇದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಯಶವಂತ್ ಸ್ಟೇ ಮಗನೆ ಫ್ರೆಂಡ್ಸ್ ಹೆಂಗಿದೆ ಶಪರ್ಡು ಸ್ಟ್ಯಾಂಡ್ಸ್ ಕ್ರೇಜಿನಾ ನೋಡಿ, ಅದು ಫೇಸ್ ಹೆಂಗಿದೆ ನೋಡಿ. ಜೇಮ್ಸ್ ಬಟ್ ಎದುರುತ್ತಾನೆ ಸ್ವಲ್ಪ. ಹೌದು, ಅದ್ ಬಿಟ್ರೆ ಬೇರೆ ಏನು ಲೇಯರ್ಸ್ ಕಟ್ ಮಾಡ್ತಾ ಇದ್ದೆ, ಬಟ್ ಅವ್ರ ಪೇರೆಂಟ್ಸ್ ಬೇಡ ಅಂತ ಹೇಳಿದ್ದಾರೆ. ಹೌದು ಸೆಟ್ ಮಗನೆ. ಸಾರಿ ಏನಪ್ಪಾ ಇವನ್ ಹೆಸರು ಮಾಡ್ತದೆ ಅರ್ಜುನ್. ಬನ್ನಿ ಈ ಕಡೆ ನೋಡಿ ಹೇಗಿದೆ. ಹೌದು ನಮ್ ಜೇಮ್ಸ್ ಸಕ್ಕತ್ತಾಗಿ ನೋಡಕ್ಕೆ ಭಯ ಆಗುತ್ತೆ. ಹೆಂಗಿದೆ ಅವ್ನ್ ಕೋಟು ಮಗನೆ, ಇದು ಸಕ್ಕ ಸ್ಮೂತ್ ಒಳ್ಳೆ ಸಿಲ್ಕಿ ಆಗಿದೆ. ಹೆಂಗಿದೆ ಹೆಂಗಿದಾನೆ. ಹೌದು ಲಾಂಗ್ ಕೋಟ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಸರಿ ನೀವ್ ಹೇಳಿ, ನಿಮಗ್ ಜರ್ಮನ್ ಶೆಫರ್ಡ್ ಬಗ್ಗೆ ಏನ್ ಗೊತ್ತು? ಹೌದು ನಮ್ಗ್ ಗೊತ್ತಿರಂಗೆ ಅದು ಬಾರಿ ಭಯಂಕರ ಅಂತ ಗೊತ್ತು. ಹೆವಿ ಎಂತಾರೆ ಕಚ್ಚರೆ ಮಾತ್ರ ಬಿಡಲ್ಲ ಅಂತ ಗೊತ್ತು. ಪೊಲೀಸರು ಯೂಸ್ ಮಾಡ್ತಾರೆ ಅಂತ ಗೊತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರು ತುಂಬಾ ಸ್ಮಾರ್ಟೆಸ್ಟ್ ಡಾಗ್ಸ್. ಇವರು ಸ್ಮಾರ್ಟ್ ಡಾಗ್ಸ್ ಅಂತಾರಲ್ಲ, ಅದ್ರಲ್ಲಿ ಇವನು ಒಬ್ಬ. ಇವ್ರು ಬಂದ್ಬಿಟ್ಟು ತುಂಬಾ ಇಂಟೆಲಿಜೆಂಟ್. ಓಕೆನಾ? ವರ್ಕಿಂಗ್ ಡಾಗ್ಸ್ ಅನ್ಬೋದು ಇವ್ರನ್ನ. ಏನ್ ಹೇಳಿ? ವರ್ಕಿಂಗ್ ಡಾಗ್ಸ್ ಅನ್ಬೋದು. ಏನಕ್ಕೆ ವರ್ಕಿಂಗ್ ಡಾಗ್ಸ್ ಅನ್ನೋದಂದ್ರೆ ಇವರು ಈ ಕಮಾಂಡೋ ಮತ್ತೆ ಈ ಮಿಲಿಟರಿ, ಆರ್ಮಿ, ಪೊಲೀಸ್ ಅವರು, ದೆನ್ ಫಾರ್ಮ್ ಹೌಸ್ ಅಲ್ಲಿ ಇವ್ರನ್ನೆಲ್ಲ ಕಾಯಕ್ ಬಿಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಫುಲ್ ಇವ್ರ ಯಂಗ್ ಅಂಡ್ ಎನರ್ಜೆಟಿಕ್. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ತುಂಬಾ ಲಾಯಲ್, ತುಂಬಾ ಪ್ರೊಟೆಕ್ಟಿವ್. ಅಷ್ಟು ಈಸಿಯಾಗಿ ಯಾರಿಗೂ ಎದ್ರಲ್ಲ, ಎದುರಿಸ್ತಾರೆ. ಹೇಳ್ರಿ ಎದ್ರಲ್ಲ, ಎದುರಿಸ್ತಾರೆ. ಹೆಂಗಿದೆ ನೋಡ್ರಿ. ಬಟ್ ಇವನ್ ಬಂದ್ಬಿಟ್ಟು ತುಂಬಾ ಫ್ರೆಂಡ್ಲಿ, ಇವನು ತುಂಬಾ ಮುದ್ದು. ಇವನು ಏನಂತೀರಾ? ಹೆಂಗಿದಾನೆ? ಹೆವಿ ಫ್ರೆಂಡ್ ಇದಾನೆ ಬಿಡಿ, ನೋಡಿದ್ರೆ ಭಯ ಆಗತ್ತೆ ಅಲ್ವಾ? ಅವ್ನ್ ನೋಡಿ, ಅವ್ನು ಒಂದೇ ಸಮ ಹಿಂಗೆ ಬಡ್ಕೊಂತಾನೆ ಅಂದ್ರೆ ಹಾವಳಿ ಬಂದ್ಬಿಟ್ಟು ಅವನ್ದೇನೆ. ಬನ್ನಿ ಒಂದು ವಾಕಿಂಗ್ ಇದು ತೋರಿಸ್ತೀನಿ ಹೆಂಗಿದೆ. ಅಲ್ಲಿ ಕರ್ಕೊಂಡ್ ಬರ್ತೀನಿ ಈಗ ಅಲ್ಲೇ. ನಡಿ ಮಗನೆ, ನೋಡಿ ಹೆಂಗಿದಾನೆ ನಡೆಯೋದ್ರಲ್ಲೂ. ವಾಕಿಂಗ್ ಸ್ಟ್ಯಾಂಡ್ಸ್, ಬಟ್ ಸ್ವಲ್ಪ ಭಯ ಇದೆ ಅವನಿಗೆ. ಆದ್ರೆ ಹೆಂಗಿದಾನೆ ಮಾತ್ರ ತಾನೆ. ನೋಡಿ ಹೆಂಗಿದಾನೆ. ಸೆಟ್ ಮಾಡುವಾಗಲೇ ಸೆಟ್ ಜಂಪ್ 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 ಅಲ್ಲಿ ಜಂಪ್ 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 ಆಯ್ತಿರಿ. ನಾವೇ ಎತ್ಕೊಳ್ಳೋಣ. ಗಾಬರಿ ಆಗ್ಬಿಟ್ಟಿದಾನೆ ನೋಡಿ ಹೆಂಗಿದಾನೆ, ಎಷ್ಟು ಉದ್ದ ಇದ್ದಾನೆ. ಯಾವ ತರ ಇದಾನೆ ಅಂದ್ರೆ ಸಕ್ಕತ್ತಾಗಿದಾನ. ಬನ್ನಿ ಸುಸ್ತಾಗ್ಬಿಟ್ಟಿದ್ದಾನೆ. ಫಸ್ಟ್ ಊಟ ಕೊಡೋಣ, ಏನಂತೀರಾ? ಹೌದು, ದೃಷ್ಟಿ ಆಗ್ಬಿಡುತ್ತೆ ಆಮೇಲೆ ಪಾಪ. ಓಕೆ ಬನ್ನಿ ಫ್ರೆಂಡ್ಸ್, ಊಟ ಆಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬನ್ನಿ ಚಿಂಟುಗೆ ಡಿ ಶೇಡಿಂಗ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಡಿ ಶೇಡಿಂಗ್ ಸ್ಟಾರ್ಟ್ ಆಗಿದೆ. ಅವನು ಕಂಫರ್ಟಬಲ್ ಆಗಿ ಮನ್ಕೋಬಿಟ್ಟವನೆ. ಸೊ ಅವನಿಗೆ ಬನ್ನಿ ಬೇಗ ಬೇಗ ಡಿ ಶೇಡಿಂಗ್ ಮಾಡಿ ಮುಗಿಸಿ ಸ್ನಾನ ಮಾಡಿಸಿ ಪಟ್ ಅಂತ ಟೇಕ್ಸ್ ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾನೆ ಇವನು. ನೋಡಿ ಡಿ ಶೇಡಿಂಗ್ ಆಗಲಿ ಏನೇ ಆಗಲಿ ಅವ್ನು ಎಷ್ಟು ಕಂಫರ್ಟೇಬಲ್ ಆಗಿ ಮನ್ಕೊಂಡವನೆ. ನೋಡಿ ಫ್ರೆಂಡ್ಸ್, ನೋಡಿ ಅವ್ನಿಗೆ ಇಷ್ಟು ಕೂದಲು ಬಂದಿದೆ. ಕಂಟಿನ್ಯೂ ಮಾಡ್ತಾ ಇದ್ದೀವಿ.
ಓಕೆ ಫ್ರೆಂಡ್ಸ್ ಇವಾಗ ಬಾತಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಆರಾಮಾಗಿ ಸ್ನಾನ ಮಾಡ್ಕೊತಾನೆ ನಾನು. ನೋಡಿ ಎಷ್ಟು ಕಾಮಾಗಿ ಕುಂತಿದ್ದಾನೆ. ಅಪ್ ಮಾಡು ಚಿಂಟು, ಅಪ್ ಇರೋ. ಅಲ್ಲೇ ಇರಪ್ಪ, ನೋ ಜಂಪಿಂಗ್. ಚಿಂಟುದು ಡಿ ಶರ್ಟಿಂಗ್ ಮತ್ತೆ ಬಾತಿಂಗ್ ಮುಗ್ದಿದೆ. ನೋಡಿ ಯಾವ ಥರ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಮನ್ಕೋತಾನೆ. ಫುಲ್ ಅವ್ನ ಕೋಟ್ ಫುಲ್ ಫ್ಲಫಿ ಆಗೋಯ್ತು ಇವಾಗ ನೋಡಿ. ವೆಲ್ಕಮ್ ಬ್ಯಾಕ್. ಫೈನಲಿ ಇವತ್ತು ಅಮಾವಾಸ್ಯೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಈಗ ಬಂದಿದ್ದೀನಿ ಬಾತ್ ಪ್ಲೇಸ್ಗೆ. ನಿಮಗೆ ಗೊತ್ತು ಯೂಶ್ವಲಿ ಡಾಗ್ಸ್ ಸ್ವಲ್ಪ ಕಮ್ಮಿನೇ ವೀಕ್ ಡೇಸಲ್ಲಿ. ಸೊ ಬನ್ನಿ ಯಾರು ಏನು ಮಾಡ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್. ಬರ್ತಿದ್ದಂಗೆ ಫಸ್ಟ್ ನಮ್ಮ ಜೇಮ್ಸ್ ನನ್ನ ವೆಲ್ಕಮ್ ಮಾಡ್ಕೊತಿದ್ದಾನೆ. ಬನ್ನಿ ಜೇಮ್ಸ್, ನೋಡೋಣ ಯಾರು ಏನು ಮಾಡ್ತಾ ಇದ್ದಾರೆ. ಬನ್ನಿ. ಓ ನಮ್ಮ ಪ್ರಾನ್ ಒಬ್ಬನೇ ಇದ್ದಾನೆ. ಪ್ರಾನ್ ಹೆಂಗೆ ಗೊತ್ತಾ, ಇವನು ಬರೀ ಹುಡ್ಗಿರ್ ನೋಡಿದ್ರೆ ಮಾತ್ರ, ಹುಡ್ಗಿರ ಹತ್ರ ಮಾತ್ರ ಹೋಗ್ತೇನೆ, ಹುಡ್ಗಿರ ಜೊತೆ ಮಾತ್ರ ಹೋಗ್ತೇನೆ. ಹುಡುಗರು ನಾವ್ಯಾರನ್ನ ಪೆಟ್ ಮಾಡಕ್ ಹೋದ್ರೆ ಮಲ್ಕೊಂಡಿರೋ ಥರ ಭಯ ಆಗಿರೋ ಥರ ಡೌನ್ ಮಾಡ್ತಾನೆ, ಇಲ್ಲ ದೂರ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಇವನು ಆ ಥರ ಇವನು. ಬರೀ ನೆಕ್ಸ್ಟ್ ಇನ್ನು ಯಾರಿದ್ದಾರೆ ನೋಡೋಣ. ಮಾಮೂಲಿ ಆಸ್ ಯೂಶುವಲ್ ನಮ್ಮ ಟಾಮಿ, ಖರಾಬ್ ಟಾಮಿ, ಔಲಿ ಟಾಮಿ. ಅವನು ಟಾಮಿ, ಔಲಿ ಟಾಮಿ. ಮಾಮೂಲಿ ನಮ್ಮ ಅಂಕಲ್, ಗುಡ್ ಅಂಕಲ್. ಹಾಯ್ ಅಂಕಲ್. ಅದು ಬಿಟ್ಟು ನಮ್ಮ ಜೇಮ್ಸ್ ಇಲ್ಲ ನೋಡ್ರಿ ಹೆಂಗಿದಾನೆ, ಹೆಂಗ್ ನೋಡ್ತಾ ಇದ್ದಾನೆ. ಯಪ್ಪ ನೋಡಿ ಫ್ರೆಂಡ್ಸ್ ಹೆಂಗಿದ್ದಾನೆ, ಹೇಗಿದೆ ನೋಡಿ. ವೆಲ್ಕಮ್ ಬ್ಯಾಕ್. ನಮ್ಮ ಚಿಂಟುನ ಕರ್ಕೊಂಡು ಹೋಗ್ತೀವಿ, ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಏನಂತೀರಾ ಬನ್ನಿ ನಮ್ಮ ಚಿಂಟು ಅವ್ರ ಪೇರೆಂಟ್ಸ್ನ ಕೇಳೋಣ ಅವ್ನ ಸ್ಟೇ ಬಗ್ಗೆ ಏನು ಹೇಳ್ತಾರೆ ಅಂತ. ಹಾಯ್ ಮ್ಯಾಮ್, ಏನ್ ಹೇಳ್ತೀರಾ ನಮ್ಮ ಚಿಂಟು ಸ್ಟೇ ಬಗ್ಗೆ? ಆಕ್ಚುಲಿ ಇಲ್ಲಿ ಬಿಟ್ಟಿರೋದ್ರಿಂದ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನೋ ಒಂದು ಭಯನೇ ಇರೋದಿಲ್ಲ, ಅವನೇನು ಊಟ ಮಾಡೋದ್ನೋ ಇಲ್ಲ ಆರಾಮಾಗಿದ್ದಾನೋ ಅಂತ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಅವನು ಬೋರ್ಡಿಂಗ್ ಬಿಟ್ಟಿದೀವಿ ಅನ್ನೋ ತರ ಫೀಲ್ ಇರಲ್ಲ, ಎಲ್ಲೋ ಅಲ್ಲೂ ಒಂದು ಮನೇಲೇ ಇದ್ದಾನೆ ಅನ್ನೋ ತರ ಫೀಲ್ ಇರುತ್ತೆ. ಸೊ ಇಟ್ಸ್ ಗುಡ್, ಆಕ್ಚುಲಿ ಓವರ್ ಆಲ್ ಇಟ್ಸ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ರಿವ್ಯೂ ಮ್ಯಾಮ್. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಇಟ್ಸ್ ಟೈಮ್ ಟು ಎಂಡ್ ದಿ ಬ್ಲಾಗ್. ಎಲ್ಲದು ಊಟ ಆಯಿತು, ವಾಕ್ ಆಯಿತು, ಪ್ರತಿಯೊಂದು ಆಯಿತು. ಸೊ ಇನ್ನು ಅದನ್ನು ಈಗಲೇ ಆಲ್ರೆಡಿ 17 ಮಿನಿಟ್ಸ್ ಆಗ್ಬಿಟ್ಟಿದೆ. ಅದು ನಿಮ್ಗೆ ಇಲ್ಲಿ ತೋರಿಸಿದ್ರು ನೀವು ನೋಡಲ್ಲ. ಸೊ ಗುಡ್ ನೈಟ್, ನಾಳೆ ಸಿಗೋಣ. ಬಾಯ್ ಬಾಯ್. ವಿಶಾಲ್ ಗುಡ್ ನೈಟ್ ಹೇಳ್ಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಸ್.